ಇಲ್ಲ, ಈಗ ಇದು ಕ್ರೀಡಾ ಶಾಲೆ ಆಗಿದೆ. 2.5 ಕೋಟಿ ಕ್ರೀಡೆಯಲ್ಲಿ ಕಬಡ್ಡಿ ಮತ್ತು ಬಾಸ್ಕೆಟ್ಬಾಲ್ ಇದೆ. ಇದು 2001 ಎಜುಕೇಶನ್ ಇಲಾಖೆಯಿಂದ ನಾವು ಶಿಕ್ಷಣ ಇದಕ್ಕೆ ಮೊದಲು ಇದು ಅವರಿಂದ ನಾವು ಪರ್ಚೇಸ್ ಮಾಡ್ಕೊಂಡಿದ್ದೀವಿ, ಟೇಕ್ ಓವರ್ ಮಾಡಿದ್ವಿ. ಅಂದ್ರೆ ಟೇಕ್ ಓವರ್ ಮಾಡ್ತೀವಿ, ಕ್ರೈಸ್ತಕ್ಕೆ ತಗೊಂಡು ಅದನ್ನ ಕ್ರೈಸ್ತು ಶಾಲೆ ನಡೀತಾ ಇದೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕ್ರೈಸ್ತ ಶಾಲೆ ನಡೀತದೆ. ಸೊ ಇಲ್ಲಿ ಸುಮಾರು 214 ಮಕ್ಕಳು, 18 ಮಕ್ಕಳಿದ್ದಾವೆ. 250 ಸ್ಯಾಂಕ್ಷನ್ ಅಡ್ಮಿಷನ್ ಆಗುತ್ತೆ. 250 ಸ್ಯಾಂಕ್ಷನ್ ಸ್ಟ್ರೆಂತ್. ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ 218. ಉಳಿದವರು ಬರ್ತಾರೆ, ಅಡ್ಮಿಷನ್ ಬರ್ತಾರೆ, ಪುನಃ ಬರ್ತಾರೆ, ಈ ವರ್ಷ ಇನ್ನೂ ಬರ್ತಾರೆ. ಸೊ ಸ್ಟ್ರೆಂತ್, ಅದರ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಷಿಯಲ್ ಶಾಲೆಗೆ 250. ಸೊ ನಾವು ಇಲ್ಲಿ ನೋಡೋಣ, ಇನ್ಸ್ಪೆಕ್ಷನ್ ಮಾಡೋಣ ಅಂತೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು. ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು, ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ. ಸೊ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಕಂಪೇರಿಟಿವ್ಲಿ. ಗೌರ್ಮೆಂಟ್ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಆಲೋಚನೆ ಇದ್ದೀವಿ. ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 800 ಚಿಲ್ಡ್ರನ್ ರೆಸಿಡೆನ್ಷಿಯಲ್ ಶಾಲೆ, 833 ರೆಸಿಡೆನ್ಷಿಯಲ್ ಶಾಲೆಗಳಿವೆ. ಅದರಲ್ಲಿ ಇವು ಆಶ್ರಮ ಶಾಲೆಗಳಿದ್ದವು, ಅವನ್ನೆಲ್ಲ ಈಗ ರೆಸಿಡೆನ್ಷಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾ ಇದ್ದೀವಿ. ಸೊ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಕೋಚಿಂಗ್ ಕೊಡ್ತೀವಿ. ಯಾವುದರಲ್ಲಿ ವೀಕ್ ಇರ್ತಾರೆ, ಸಾಮಾನ್ಯವಾಗಿ ಇಂಗ್ಲೀಷು, ಸೈನ್ಸು, ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ, ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ. ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ರಿ, ಊಟ ಚೆನ್ನಾಗಿತ್ತು. ಸಂಧಿಗಳ ಬಗ್ಗೆ ನಾನು ಹೇಳಿದ್ದೀನಿ, ಊಟ ಚೆನ್ನಾಗಿದೆ, ಸಾಂಬಾರ್ ಚೆನ್ನಾಗಿತ್ತು. ನೀವು ಮಾಡ್ಬೇಕಾಗಿತ್ತು ಮುದ್ದೆ. ಅದಕ್ಕೆ ಕೇಳಿದೆ ವಿದ್ಯಾರ್ಥಿಗಳಿಗೆ, ಹಿಂಗೆ ನಿಮಗೂ ಮಾಡ್ಕೊಡ್ತಾರೆ ಅಥವಾ ನಮಗೇನಾದ್ರು ಸ್ಪೆಷಲ್ ಮಾಡಿದ್ದಾರೆ? ಇಲ್ಲ ಇದೇ ಥರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಸಾಂಬಾರ್ ಚೆನ್ನಾಗಿತ್ತು. ನಾನು ಹೇಳಿದ್ದೀನಿ ಅವ್ರಿಗೆ, ಅಡುಗೆ ಮಾಡೋರಿಗೆ, ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ, ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ. ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠ ಮಾಡಿದ್ರಿ? ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠ ಮಾಡಿದಂಗೆ ಇಲ್ಲ, ಪ್ರಶ್ನೆ ಕೇಳಿದೆ ಅಷ್ಟೇ, ಪಾಠ ಮಾಡಲಿ. ಕುಮಾರಸ್ವಾಮಿ ಅವರು ಮೂಡ ಪ್ರಕರಣ ಸಿಎಂ ಟವಲ್ ಹಾಕಿದವರೇ ಹೊರಗಡೆ ತಂದಿದ್ದಾರೆ ಅಂತ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ GT ದೇವೇಗೌಡನ ಕೇಳಪ್ಪ, ಅವ್ರನ್ನ ಕೇಳುವನು ಮೊದಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.